ತುಂಬ ನೆಗಡಿ ಅಂದರೆ ತುಂಬ ನೆಗಡಿ ಐತ್ರಿ ನೋಡ್ರಿ ನನಗೆ. ನಾನೀಗೇನು ಮಾಡ್ತೀನಿ ಅಂದರೆ ಒಂದೆರಡು ಬೆಳ್ಳುಳ್ಳಿ ಸುಟ್ಕೊಂಡು ತಿಂತೀನಿ. ಗುಳಿಗೆ ತರಬೇಕಂದ್ರೆ ಆಗವಲ್ದು ಎಲ್ಲ. ದೊಡ್ಡ ಸಾನಿಗೆ ಇದ್ರಿ ಇನ್ನೂ ಚಲೋ ಆಕೈತ್ರಿ. ನನಗೆ ದೊಡ್ಡ ಸಾನಿಗೆ ಸಿಗವಲ್ದು. ಈ ಥರ ಸುಡ್ ನಿನ್ನೆ ಸ್ವಲ್ಪ ತಣ್ಣೀರು ಸ್ನಾನ ಮಾಡಿದ್ದೆವಾಗಿ ತುಂಬ ಆಗುತ್ತೆ, ಕಿರಿಕಿರಿ ಅನಿಸಾಕತ್ತೈತಿ. ಇದು ಖಾಲಿ ಹೊಟ್ಟಿಲೆ ಈ ಥರ 2-3 ಹೆಸರು ತಿನ್ಬೇಕು ನೋಡ್ರಿ. ಇದು ತುಂಬ ಬೇಗನೆ ಆಗುತ್ತೆ. ಓಹೋ, ನೆಗಡಿ ಏಕ್ದಮ್ ಕಡಿಮೆ ಆಗ್ತೈತೆ ನೋಡ್ರಿ. ಇದಕ್ಕೇನು ಗುಳಿಗೆ ನುಂಗಬೇಕಂತಿಲ್ಲ, ಏನಿಲ್ಲ. ಅರ್ಧ ತಾಸಿನಲ್ಲಿ ಆರಾಮಾಗ್ತೆ. ಹೋಗ್ಬಿಡ್ತಾವ್ರಿ ಎಲ್ಲ ಜರ್ಮ್ಸ್. ರೊಕ್ಕಿಲ್ಲಾರ ಮಿಡಿರಿ ಇದು. ನಾವೇನಾರು ನೆಗಡಿ ಆದಾಗ ಹಂಗೆ ಬಿಟ್ಟು ಅಂದ್ರೆ ಮುಂದೆ ಕಫ ಆಗ್ತೈತಿ. ಕಫ ಆಗ್ತಂದ್ರೆ ನೆಗಡಿ ಜ್ವರ ಆಯ್ತು ರೀ. ಈ ಜ್ವರ ಬಂದು ಕಫ ಆಗಿ ಈಗ ನೋಡ್ರಿ ಇಲ್ಲಿ ನಮ್ಮ ಸಂಬಂಧಿಕರು ಒಬ್ಬರಿಗೆ ಬರೀ ನೆಗಡಿ ಆಗಿದ್ದು ನೆಮ ಆಗಿ 1 ವಾರ ಆಯ್ತು ರೀ. ಅವರು ಆಸ್ಪತ್ರೆಗೆ ಅಡ್ಡಾಡಕ್ಕೆ ಕುಂತು ಇನ್ನಾದರೂ ಆರಾಮಾಗಲ್ದವ್ರಿಗೆ. ಓನ್ಲಿ ನೆಗಡಿಯಾಗಿ ಕಫ ಆಗಿ, ಕಫ ಒಂದು ಸರಿ ನಮ್ಮ ಲಂಗ್ಸ್ನೊಳಗೆ ಸೇರ್ಕೊಂತಂತಂದ್ರೆ ಅದು ಹೋಗಾಕ ತುಂಬ ತೊಂದರೆ ಆಗ್ತೈತೆ ರೀ. ಹೀಗಾಗಿ ಕಫ ಆಗಲಾರ್ದಂಗೆ ನೋಡ್ಕೋಬೇಕು.